ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಡಿಸೆಂಬರ್ 24, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಲಾ ಎಕ್ಸ್ ಪ್ರೀ ಮಂತ್ರ ಅಂತಕ್ಕಂಥ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಜನವರಿ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಸ್ಕಾಲರ್ಶಿಪ್ ಟೆಸ್ಟನ್ನು ಇವತ್ತು ಕಂಡಕ್ಟ್ ಮಾಡಲಾಗಿದ್ದು, ಒಂದು ವೇಳೆ ನೀವು ಸ್ಕಾಲರ್ಶಿಪ್ ಟೆಸ್ಟನ್ನು ಬರೆದಿದ್ದರೆ ಅಥವಾ ನೀವು ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅನ್ನುವಂಥ ಇಚ್ಛೆ ಇದ್ದರೆ ನೀವು ಡಿಸ್ಕೌಂಟನ್ನು ಪಡ್ಕೋಬೋದು. ಇಲ್ಲಿ ಪ್ರೀ ಲಾಂಚ್ ಡಿಸ್ಕೌಂಟ್ಸ್ಗಳನ್ನು ಸಹ ಕೊಡಲಾಗುತ್ತೆ. ಏನೇ ಮಾಹಿತಿ ಬೇಕಿದ್ದರೂ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನನ್ನು ಪಡ್ಕೋಬೋದು. ಅಥವಾ ನೀವು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆಗ್ತೀನಿ ಅಂತಂದರೆ ಇಲ್ಲಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಮೋಡಲ್ಲೂ ಸಹ ನೀವು ಟೆಸ್ಟ್ ಸೀರೀಸನ್ನು ತೆಗೆದುಕೊಳ್ಬೋದಾಗಿದೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, 81 crore ಪೀಪಲ್ ಟು ಗೆಟ್ ಫ್ರೀ ಫುಡ್ ಗ್ರೇನ್ಸ್ ಫಾರ್ 1 year. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗಳಲ್ಲೂ ಸಹ ನಾವು ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡುವಂಥದ್ದು. ಫುಡ್ ಗ್ರೇನ್ಸ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಫ್ರೀ ಕಂಡೀಷನನ್ನು ಅಥವಾ ಫ್ರೀ ಫುಡ್ ಗ್ರೇನ್ಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವ ಪಾಯಿಂಟ್ಸ್ಗಳನ್ನು ಕವರ್ ಮಾಡ್ಕೋಬೇಕು? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಸೊ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು 2013ರಲ್ಲಿ ಲಾಂಚ್ ಮಾಡಲಾಗಿದ್ದು, ಈ ಒಂದು ಪ್ರೋಗ್ರಾಮ್ನ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಪ್ರತಿಯೊಬ್ಬ ನಾಗರಿಕರು ಸಹ ಇವತ್ತು ಡಿಗ್ನಿಫೈಡ್ ಆಗಿರತಕ್ಕಂಥ ಲೈಫನ್ನು ಲೀಡ್ ಮಾಡಲಿಕ್ಕೆ ಫಸ್ಟು ಫುಡ್ ಸೆಕ್ಯೂರಿಟಿ ಅವಶ್ಯಕತೆ ಇರುತ್ತೆ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅವಶ್ಯಕತೆ ಇರುತ್ತೆ. ಪ್ರತಿಯೊಬ್ಬರಿಗೂ ಇವತ್ತು ಅಡಿಕ್ವೇಟ್ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ವೈಸ್ ಫುಡ್ ಸಿಗುವಂತೆ ಅಫೋರ್ಡೆಬಲ್ ಪ್ರೈಸಸಲ್ಲಿ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಈ ಪ್ರೋಗ್ರಾಮ್ ನಡಿನಲ್ಲಿ ಸರಿಸುಮಾರು 75% ರೂರಲ್ ಪಾಪ್ಯುಲೇಷನನ್ನು ಹಾಗೂ 50% ಅರ್ಬನ್ ಪಾಪ್ಯುಲೇಷನನ್ನು ಕವರ್ ಮಾಡುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡು, ಅಂದರೆ ಸಬ್ಸಿಡೈಸ್ ಆಗಿರ್ತಕ್ಕಂಥ ಪ್ರೈಸಲ್ಲಿ ಫುಡ್ ಗ್ರೇನ್ಸ್ಗಳನ್ನು ಕೊಡುವಂಥದ್ದು. ಸೊ ಒಟ್ಟಾರೆಯಾಗಿ ಇದು ಕವರ್ ಮಾಡಿರುವಂಥ ಟೋಟಲ್ ಪಾಪ್ಯುಲೇಷನ್ ಅಂತಂದರೆ, ಅಂದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ನಡಿನಲ್ಲಿ ಅಚೀವ್ ಮಾಡಿರುವಂಥ ಟೋಟಲ್ ಪಾಪ್ಯುಲೇಷನ್ ಅಂತಂದರೆ 67%. ಇದರ ಆಬ್ಜೆಕ್ಟಿವ್ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಎಲಿಜಿಬಲ್ ಹೌಸ್ ಹೋಲ್ಡ್ಗಳು ಪ್ರತಿ ಮಂತ್ನ ಪ್ರಕಾರ ಫುಡ್ ಗ್ರೇನ್ಸ್ಗಳನ್ನು ಕಡಿಮೆ ಬೆಲೆಯಲ್ಲಿ ಇವತ್ತು ಪಡೆದುಕೊಳ್ಳುತ್ತೆ. ಸೊ ಆ ರೀತಿಯಾಗಿ ಸರ್ಕಾರ ಫೆಸಿಲಿಟೀಸನ್ನು ಒದಗಿಸ್ತಾ ಇದೆ ಅನ್ನುವಂಥದ್ದು. ಹೌಸ್ ಹೋಲ್ಡ್ಗಳನ್ನು ಇವತ್ತು ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಕವರ್ ಮಾಡುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಏನು ಅಪ್ಡೇಷನ್ ಇದೆ, ಇದು ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡುವಂಥದ್ದು. ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ನಡಿನಲ್ಲಿ ಪ್ರತಿ ಪರ್ಸನ್ಗೂ 5 kg ಫುಡ್ ಗ್ರೇನ್ಸ್ಗಳನ್ನು ಕೊಡ್ತಾರೆ. 5 kg ಫುಡ್ ಗ್ರೇನ್ಸ್ಗಳನ್ನು ಪರ್ ಪರ್ಸನ್ಗೆ ಮಂತ್ ವೈಸ್ ಕೊಡ್ತಾರೆ. ಟೋಟಲ್ ಇವಾಗ ಒಂದು ಮನೆಗೆ 35 kgs ಸಿಗುವಂತೆ, ಒಂದು ಹೌಸ್ ಹೋಲ್ಡ್ಗೆ 35 kg ಸಿಗುವಂತೆ. ಯಾವ ಬೆಲೆಯಲ್ಲಿ ಅಂತಂದರೆ 3 rupeesಗೆ 1 kg ರೈಸ್ ಸಿಕ್ಕತ್ತೆ, ಹಾಗೂ 2 rupeesಲ್ಲಿ 1 kg ವೀಟನ್ನು ಅವ್ರು ಪಡ್ಕೋಬೋದು, 1 ರೂಪಿನಲ್ಲಿ ಕೋರ್ಸ್ ಗ್ರೇನ್ಸ್. ಸೊ ಈ ರೀತಿಯಾಗಿ ಸರ್ಕಾರ ಇವತ್ತು ಫ್ರೀ ಗ್ರೇನ್ಸ್ಗಳನ್ನು ಕೊಡ್ತಾ ಇದೆ ಅಥವಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೆ. ಇವಾಗ ಮಾಡಿರುವಂತಹ ಅಪ್ಡೇಷನ್, ಈ ಒಂದು ಆರ್ಟಿಕಲಿಂದ ಸಿಗ್ತಾ ಇರತಕ್ಕಂಥ ಅಪ್ಡೇಷನ್ ಅಂತಂದರೆ ನೆಕ್ಸ್ಟ್ 1 year ತನೂ, ನೆಕ್ಸ್ಟ್ ಡಿಸೆಂಬರ್ 2023 ತನೂ ಫ್ರೀ ಆಗಿ ಅವ್ರಿಗೆ ಫುಡ್ ಗ್ರೇನ್ಸ್ಗಳನ್ನು ಕೊಡ್ತಾ ಇದೆ. ಈ ಮೊದಲು ಚಾರ್ಜಸನ್ನು ಹಾಕಲಾಗ್ತಿತ್ತು. ಈ ಎಲ್ಲ ಚಾರ್ಜಸ್ಗಳನ್ನು ತೆಗೆದು ಹಾಕಿ ಇವಾಗ ಕಂಪ್ಲೀಟಾಗಿ ಫ್ರೀ ಫುಡ್ ಗ್ರೇನ್ಸ್ಗಳನ್ನು ಕೊಡೋದಾಗಿ ಈ ಒಂದು ಆರ್ಟಿಕಲಲ್ಲಿ ಅಥವಾ ಸರ್ಕಾರ ಇವತ್ತು ಎಂಫಸೈಸ್ ಮಾಡಿದೆ. ಬೆನಿಫಿಷರೀಸ್ ಫ್ಯಾಮಿಲೀಸ್ಗಳಿಗೆ ಈ ಮೊದಲು ಕೊಡ್ತಕ್ಕಂತಹ ಫೀಸನ್ನು ತೆಗೆದು ಹಾಕಲಾಗಿದೆ ಅನ್ನುವಂಥದ್ದು. ಈ ಫುಡ್ ಗ್ರೇನ್ಸ್ಗಳು ನೆಕ್ಸ್ಟ್ 1 year ತನೂ ಅವೈಲೇಬಲ್ ಇರುತ್ತೆ. ಏನೇ ಕಾಸ್ಟ್ ಇದ್ರೂ ಸೆಂಟ್ರಲ್ ಗೌರ್ಮೆಂಟು ಭರಿಸುತ್ತೆ ಅನ್ನುವಂಥದ್ದಾಗಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟು ಕಂಪ್ಲೀಟ್ ಎಸ್ಟಿಮೇಷನನ್ನು ತೆಗೆದುಕೊಳ್ಳುತ್ತೆ. ಸೊ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಪ್ರಧಾನಮಂತ್ರಿಯವರ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅನ್ನುವಂಥದ್ದನ್ನು ನೋಡ್ತೀವಿ. ಇದರಲ್ಲೂ ಸಹ ಒಬ್ಬ ವ್ಯಕ್ತಿಗೆ 5 kg ಫುಡ್ ಗ್ರೇನ್ಸ್ಗಳನ್ನು ಫ್ರೀಯಾಗಿ ಕೊಡ್ತಾರೆ. ಯಾರು ಪೂವರ್ ಇರ್ತಾರಲ್ಲ ಅವ್ರಿಗೆ 5 kg ಫುಡ್ ಗ್ರೇನ್ಸ್ಗಳನ್ನು ಕೊಡ್ತಾರೆ. ಸೊ ಯಾವ್ಯಾವ ಪ್ರೋಗ್ರಾಮ್ಸ್ಗಳನ್ನು ನಾವು ಈ ಒಂದು ಸ್ಕೀಮ್ಸ್ ನಡಿನಲ್ಲಿ ನೋಡ್ಬೋದು. ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ನೋಡ್ತೇವೆ, ಅಂತ್ಯೋದಯ ಅನ್ನ ಯೋಜನೆ ಮೊದಲು ನೋಡಿದ್ವಿ,
ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಇದನ್ನೆಲ್ಲನೂ ಸಹ ನಾವು ಕನ್ಸೋಲ್ಡೇಟ್ ಮಾಡಿದರೆ ಸರ್ಕಾರ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥದ್ದು ಹಾಗೂ ಹೆಚ್ಚು ಬೆನಿಫಿಟ್ಸನ್ನು ಎಕ್ಸ್ಟೆನ್ಷನ್ ಮಾಡುವಂಥದ್ದು. ಪ್ಯಾಂಡಮಿಕ್ನ ಸಂದರ್ಭದಿಂದಾಗಿ ಇವತ್ತು ಎಕನಾಮಿಕ್ ಸಿಚುವೇಶನ್ಸ್ ತುಂಬ ಎಫೆಕ್ಟ್ ಆಗಿರೋದ್ರಿಂದ ಮೊದಲು ಅವ್ರಿಗೆ ಫುಡ್ ಸೆಕ್ಯೂರಿಟಿಯನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಪ್ರಯಾರಿಟಿ ವೈಸು ಬೆನಿಫಿಟ್ಸನ್ನು ಕೊಡೋದ್ರ ಮುಖಾಂತರ ರಿಮಾರ್ಕಬಲ್ ಡಿಸಿಷನನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ಈ ಒಂದು ಆರ್ಟಿಕಲಿಂದ ಗಮನ ಹರಿಸ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಲಾಂಚ್ ಮಾಡಿರುವಂಥ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ, ಅದರಲ್ಲೂ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿ ಯಾವ ಗೋಲನ್ನು ನಾವು ರೀಚ್ ಮಾಡ್ಬೋದು, ಈ ಒಂದು ಪ್ರೋಗ್ರಾಮ್ನ ಪ್ರಾಪರ್ ಇಂಪ್ಲಿಮೆಂಟೇಷನಿಂದ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲಲ್ಲಿರುವಂಥ ಯಾವ ಗೋಲ್ನ ಒಂದು ಟಾರ್ಗೆಟನ್ನು ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, Kerala farmer uses unmanned aerial vehicles in his plantation, shares the idea with agriculture scientists and officials. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಸೆಕ್ಷನಲ್ಲಿ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂದರೆ ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾವ ರೀತಿಯಂಥ ಡೆವಲಪ್ಮೆಂಟನ್ನು ಕಾಣ್ಬೋದು, ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜಸನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡುವಂಥದ್ದು. ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಈಲ್ಡನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸಾಕಷ್ಟು ಇನೋವೇಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇರ್ಬೋದು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳೇ ನಡೀತಾ ಇದೆ. ಹೇಗೆ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೋಬೇಕು ಅಥವಾ ಟ್ರೆಡಿಷ್ನಲ್ ಮೆಥಡಲ್ಲಿ ಅದರಲ್ಲೂ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಾಯಿಲ್ ಫರ್ಟಿಲಿಟಿಯನ್ನು ಹೇಗೆ ಎನ್ಹ್ಯಾನ್ಸ್ ಮಾಡಬೇಕು. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ರಿಫಾರ್ಮ್ಸ್ನ ಅವಶ್ಯಕತೆ ಇರೋದ್ರಿಂದ ಈ ಆರ್ಟಿಕಲಲ್ಲಿ ಟೆಕ್ನಾಲಜಿಯನ್ನು ಹೇಗೆ ಯೂಸ್ ಮಾಡುವಂಥದ್ದು, ಅದರಲ್ಲೂ ಡ್ರೋನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಹೇಗೆ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಎಕ್ಸಾಂಪಲ್ ಮುಖಾಂತರ ಅಥವಾ ಪ್ರಾಕ್ಟಿಕಲಿ ಯೂಸ್ ಮಾಡಿರುವಂತಹ ಒಂದು ನಿಟ್ಟಿನಲ್ಲಿ ಕೇರಳ ಫಾರ್ಮರ್ಸ್ಗಳು ಹೆಚ್ಚು ಈಲ್ಡನ್ನು ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹೇಗೆ ಬಳಕೆ ಮಾಡ್ಕೊಂಡಿದ್ದಾರೆ ಟೆಕ್ನಾಲಜಿಯನ್ನು ಅಂತಂದರೆ, ಇವಾಗ ವೀಡಿಸೈಡ್ಸ್ ಅಂತ ನೋಡ್ತೀವಿ, ವೀಡ್ಸ್ಗಳನ್ನು ತೆಗೆದು ಹಾಕಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಕೆಮಿಕಲ್ಸ್ಗಳು, ಫರ್ಟಿಲೈಸರ್ಸ್ ಅಂತ ನೋಡ್ತೇವೆ, ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಮೈಕ್ರೋ ನ್ಯೂಟ್ರಿಯೆಂಟ್ಸು ಇವುಗಳನ್ನು ಹೇಗೆ ನಾವು ಪ್ರಾಪರ್ ಕಂಡೀಷನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಡ್ರೋನ್ಗಳ ಮುಖಾಂತರ ಬಳಕೆ ಮಾಡುವಂಥದ್ದು. ಇವಾಗ ಸ್ಯಾಟಲೈಟ್ಸ್ಗಳಿಂದ ಸಾಕಷ್ಟು ಇಮೇಜಸ್ಗಳನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ. ಆದರೆ ಕೆಲವೊಂದಿಷ್ಟು ಸರ್ತಿ ವೆದರ್ ಕಂಡೀಷನ್ನಿಂದಾಗಿ ಸ್ಯಾಟಲೈಟಲ್ಲಿರ್ತಕ್ಕಂಥ ಇಮೇಜಸ್ಗಳನ್ನು ಪ್ರಾಪರಾಗಿ ತೆಗೆದುಕೊಳ್ಳಿಕ್ಕೆ ಆಗದೇ ಇರುವಂಥ ಕಂಡೀಷನ್ಸ್ಗಳಿರುತ್ತೆ, ಸಾಕಷ್ಟು ಅಬ್ಸ್ಟ್ರಕ್ಷನ್ಸ್ಗಳಿರುತ್ತೆ. ಡ್ರೋನ್ಸ್ಗಳನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ತಮ್ಮ ಕನ್ವೀನಿಯನ್ಸ್ನ ಆಧಾರದ ಮೇಲೆ ಅವ್ರು ಏನು ಮಾಡ್ಕೋಬೋದು, ಇಮೇಜಸ್ಗಳನ್ನು ತೆಗೆದುಕೊಳ್ಬೋದು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಐಡೆಂಟಿಫೈ ಮಾಡೋದ್ರ ಮುಖಾಂತರ ಈ ಎಲ್ಲ ಫರ್ಟಿಲೈಸರ್ಸ್ಗಳನ್ನು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಒಂದು ಅಪ್ಲಿಕೇಶನ್ಸನ್ನು ಮಾಡ್ಬೋದು. ವೆದರ್ ಯಾವ ರೀತಿಯಾಗಿದೆ ಎಲ್ಲವನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ಲೋ ಕಾಸ್ಟಲ್ಲೂ ಸಹ ಅಪ್ಲಿಕೇಶನ್ಸ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ. ಲೋ ಕಾಸ್ಟಿಂದ ನಾವು ಇನ್ಫಾರ್ಮೇಷನ್ಸನ್ನು ಪಡ್ಕೋಬೋದು. ಟೆಕ್ನಾಲಜಿಯ ಮುಖಾಂತರ ಹೇಗೆ ನಾವು ಪ್ಲಾಂಟೇಷನ್ಸಲ್ಲಿರ್ತಕ್ಕಂತಹ ಕ್ವಾಲಿಟಿಯನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಥವಾ ಔಟ್ಪುಟ್ಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಎಕ್ಸಾಂಪಲನ್ನು ಈ ಒಂದು ಆರ್ಟಿಕಲಿಂದ ಕನೆಕ್ಟ್ ಮಾಡುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಗ್ರಿಕಲ್ಚರ್ ಸೆಕ್ಟರಿಂದ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಅಪ್ಲೈಡ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸನ್ನು ಕೊಡ್ಬೋದು. ಹೇಗೆ ಇದು ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಎಲಿವೇಟಿಂಗ್ ದ ಸ್ಕರ್ಜ್ ಆಫ್ ಪ್ರೈವೇಟ್ ಹೆಲ್ತ್ ಕೇರ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಹೆಲ್ತ್ ಸೆಕ್ಟರ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಹೇಗೆ ಪಾಲಿಸೀಸಲ್ಲಿ ಬದಲಾವಣೆಯನ್ನು ಮಾಡಬೇಕು, ಹೇಗೆ ಟಾರ್ಗೆಟನ್ನು ಹಾಕಬೇಕು, ಜೊತೆಗೆ ಪ್ರೈವೇಟ್ ಸೆಕ್ಟರ್ನ ಒಂದು ಕಾಂಟ್ರಿಬ್ಯೂಷನ್ ಯಾವ ರೀತಿಯಾಗಿದೆ, ಎಲ್ಲಿ ತೊಂದರೆ ಆಗ್ಬೋದು. ಪ್ರೈವೇಟ್ ಸೆಕ್ಟರ್ ಹೆಲ್ತ್ ಕೇರ್ಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡಿದರೂ ಸಹ ಇದೊಂದು ಪನಿಷ್ಮೆಂಟ್ ಆಗಿ ಕನ್ವರ್ಟ್ ಆಗ್ಬೋದು. ಇಲ್ಲಿ ಏನು ಬದಲಾವಣೆಯನ್ನು ಮಾಡಬೇಕು, ಪ್ರೈವೇಟ್ ಹೆಲ್ತ್ ಕೇರನ್ನು ಅಫೋರ್ಡೆಬಲ್ ಮಾಡುವಂಥದ್ದಾಗಲಿ, ಜೊತೆಗೆ ಪಬ್ಲಿಕ್ ಸೆಕ್ಟರಿಂದ ಆಗ್ತಕ್ಕಂಥ ಸ್ಪೆಂಡಿಂಗ್ ಮೇಲೂ ಸಹ ಹೆಲ್ತ್ ಕೇರ್ಗೆ ಎಷ್ಟು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರಲ್ಲ ಅದರ ಮೇಲೂ ಸಹ ಕಂಟ್ರೋಲನ್ನು ತರಬೇಕು. ಹೆಚ್ಚು ಎಕ್ಸ್ಪೆಂಡಿಚರ್ನ ಮಾಡೋದ್ರ ಮುಖಾಂತರ ನಾವು ಎಲ್ಲರಿಗೂ ಬೇಕಾಗುವಂಥ ಹೆಲ್ತ್ ಕೇರನ್ನು ಕೊಡಬಹುದು ಅನ್ನುವಂಥ ಇಂಟೆನ್ಷನನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಪಬ್ಲಿಕ್ ಹೆಲ್ತ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ ನಮ್ಮ GDPಯಿಂದ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಶೇರ್ ಯಾವ ರೀತಿಯಾಗಿದೆ ಅಂತಂದರೆ 1.28% ಆಫ್ GDP ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಜನರಲ್ ಆಗಿ ಗೌರ್ಮೆಂಟ್ ಇವತ್ತು ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಎಕ್ಸ್ಪೆಂಡಿಚರನ್ನು ಎಷ್ಟು ಮಾಡುತ್ತೆ, 4.8% ಮಾತ್ರ ಎಕ್ಸ್ಪೆಂಡಿಚರನ್ನು ಮಾಡುತ್ತೆ ಅನ್ನುವಂಥದ್ದು.
ಸೊ ಇದು ಪೋರೆಸ್ಟ್ ಕಂಟ್ರಿನಲ್ಲಿ ಬರ್ತಕ್ಕಂಥ ಒಂದು ಕೆಟಗರಿಯಾಗಿ ನಾವು ಕನ್ಸಿಡರ್ ಮಾಡಬೇಕು. ಪ್ರೈವೇಟ್ ಸ್ಪೆಂಡಿಂಗನ್ನು ನೋಡಿದರೆ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಮೇಲೆ ಪ್ರೈವೇಟ್ ಎಕ್ಸ್ಪೆಂಡಿಚರು 60% ಇದೆ ಇಲ್ಲಿ. ಸೊ ಇವತ್ತು ಪ್ರೈವೇಟ್ ಹೆಲ್ತ್ ಸೆಕ್ಟರೇ ಡಾಮಿನೇಷನನ್ನು ತೋರಿಸ್ತಾ ಇದೆ. ಭಾರತದಲ್ಲಿ ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಮಾಡುವಂಥದ್ದು ತುಂಬ ಕಡಿಮೆ ಆಗಿದೆ. ಗೌರ್ಮೆಂಟ್ನ ಒಂದು ಶೇರು ತುಂಬ ಕಡಿಮೆ ಇದೆ ಅನ್ನುವಂಥದ್ದು. ಇದರಲ್ಲಿ ಪರ್ಸ್ನಲ್ ಎಕ್ಸ್ಪೆಂಡಿಚರ್ ಬರ್ಡನ್ ಹೆಚ್ಚಿದೆ. ಪ್ರೈವೇಟ್ ಸೆಕ್ಟರ್ ಮೇಲೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಹೇಗೆ ಮಾಡ್ಲಿಕ್ಕಾಗತ್ತೆ ಅಂದರೆ ನಿಮ್ಮ ಪರ್ಸ್ನಲ್ ಇನ್ಕಮಿಂದನೇ ನೀವು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಸೊ ಆಟೋಮೆಟಿಕ್ಲಿ ಇಲ್ಲಿರುವಂತಹ ಇಶ್ಯೂ ಅಂತಂದರೆ ಸರ್ಕಾರ ಸ್ಪೆಂಡಿಂಗನ್ನು ಹೆಚ್ಚು ಮಾಡಬೇಕು. ಸೊ ಇದರಿಂದ ಪರ್ಸ್ನಲ್ ಸ್ಪೆಂಡಿಂಗ್ ರೆಡ್ಯೂಸ್ ಆಗುತ್ತೆ ಅನ್ನುವಂಥ ಆ್ಯಂಗಲನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಕಂಟೆಕ್ಸ್ಟಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಪ್ರೈವೇಟ್ ಸೆಕ್ಟರ್ ನಮ್ಮ ದೇಶದಲ್ಲಿ ಇವತ್ತು ಹೆಚ್ಚು ಚಾರ್ಜಸನ್ನು ಮಾಡ್ತಾ ಇರುವಂಥ ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ಇಕ್ವಾಲಿಟೀಸನ್ನು ಹೇಗೆ ತರ್ತಾ ಇದೆ, ರೂರಲ್ ಹಾಗೂ ಅರ್ಬನ್ ಏರಿಯಾಗಳಲ್ಲಿ ಡಿಸ್ಕ್ರಿಮಿನೇಷನನ್ನು ನೋಡ್ಬೋದು. ಪ್ರೈವೇಟ್ ಹೆಲ್ತ್ ಸೆಕ್ಟರ್ ಅಥವಾ ಪ್ರೈವೇಟ್ ಹೆಲ್ತ್ಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳು, ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ಗಳನ್ನು ನಾವು ಅರ್ಬನ್ ಏರಿಯಾಗಳಲ್ಲಿ ನೋಡ್ತೀವಿ. ಇಲ್ಲಿ ಹೆಚ್ಚು ಜನ ಏನು ಮಾಡ್ತಾರೆ, ಹೆಚ್ಚು ಇನ್ಕಮ್ ಇರೋರು ಮಾತ್ರ ಎಕ್ಸೆಸಿಬಿಲಿಟಿಯನ್ನು ಹೊಂದಿರ್ತಾರೆ. ಸೊ ಇಲ್ಲಿ ಇನ್ಕಮ್ ಡಿಸ್ಪ್ಯಾರಿಟೀಸನ್ನು ನಾವು ನೋಡ್ಬೋದು. ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರು ಅಥವಾ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಇವತ್ತು ಹೆಚ್ಚು ಒಳ್ಳೆಯ ಲೆವೆಲಲ್ಲಿ ಹೆಲ್ತ್ ಕೇರನ್ನು ಪಡ್ಕೊಳ್ದೇ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರೈವೇಟ್ ಸೆಕ್ಟರ್ ಇಲ್ಲಿ ಡಿಫ್ರೆನ್ಸಿಯೇಷನನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ಪ್ರೈವೇಟ್ ಸೆಕ್ಟರು ಪ್ರಾಫಿಟ್ ಓರಿಯೆಂಟೆಡ್ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಪ್ರಪ್ರಥಮವಾಗಿ ಸರ್ಕಾರ ಇವತ್ತು ಹೆಲ್ತ್ ಕೇರನ್ನು ಎಲ್ಲರಿಗೂ ಅಫೋರ್ಡೆಬಲ್ ಇರುವಂತೆ ಮಾಡಬೇಕು. ಸೊ ಇದರಿಂದ ಜನರಲ್ಲಿ ಆಗ್ತಕ್ಕಂತಹ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರನ್ನು ನಾವು ತಡೆಗಟ್ಟಬಹುದು. ಪಾಲಿಸಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ಹಾಕಬೇಕು. ಇವತ್ತು ಪಾಲಿಸೀಸು ಪ್ರೈವೇಟ್ ಹೆಲ್ತ್ ಸೆಕ್ಟರಲ್ಲೂ ಸಹ ಕಾಸ್ಟ್ ಕಂಟ್ರೋಲಿಂಗನ್ನು ಮಾಡ್ತಾ ಇಲ್ಲ. ಸೊ ಇಲ್ಲಿ ಹೆಲ್ತ್ ಸೆಕ್ಟರ್ಸ್ಗಳು ಏನು ಮಾಡ್ತಾ ಇದ್ದಾವೆ, ಪ್ರೈವೇಟ್ ಹೆಲ್ತ್ ಸೆಕ್ಟರ್ಸ್ಗಳು ತಮಗೆ ಸಂಬಂಧಪಟ್ಟಂತೆ ಅಥವಾ ಕನ್ಸ್ಯೂಮರ್ಸ್ಗಳ ಒಂದು ಬೇಸ್ನ ಆಧಾರದ ಮೇಲೆ ಅಥವಾ ಡಿಮ್ಯಾಂಡ್ನ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅಮೌಂಟನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅಥವಾ ಈ ಒಂದು ಎಕ್ಸ್ಪೆಂಡಿಚರನ್ನು ನಾವು ಕನ್ಸಿಡರ್ ಮಾಡಿದರೆ ಸರ್ಕಾರದಿಂದ ಬರ್ತಕ್ಕಂಥ ಫೆಸಿಲಿಟೀಸ್ಗಳು ಸಹ ಒಂದೆಡೆ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಾವು ರೀಸನೇಬಲ್ ಆಗಿರ್ತಕ್ಕಂಥ ಒಂದು ಪ್ಯಾಕೇಜನ್ನು ತರಬೇಕು ಅನ್ನುವಂಥದ್ದಾಗಿ. ಸೊ ಆ್ಯಕ್ಚುಯಲ್ ಕಾಸ್ಟ್ ಯಾವ ರೀತಿಯಾಗಿರುತ್ತೆ, ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಆ್ಯಕ್ಚುಯಲ್ ಕಾಸ್ಟನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದಾಗಿ. ಸೊ ಮೆನಿ ಬಿಸ್ನೆಸ್ ಪ್ರೊಸೆಸ್ಗಳು ಇವತ್ತು ಹೆಚ್ಚು ಇನೋವೇಷನ್ಸನ್ನು ತರ್ತಾ ಇದೆ. ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇನೋವೇಷನ್ಸ್ಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇಲ್ಲಿ ನಾವು ಮೇನ್ ಸ್ಟ್ರೀಮ್ ಮಾಡಬೇಕು, ರಿಸರ್ಚ್ನ ಕಡೆಗೆ ನಾವು ಅಟೆನ್ಷನನ್ನು ಕೊಡಬೇಕು. ಸೊ ನ್ಯಾಚುರಲಿ ಇವತ್ತು ನಾವು ಇನೋವೇಷನ್ಸನ್ನು ತರುವಂಥ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಿದರೆ, ಇನೋವೇಷನ್ಸ್ಗೆ ಇನ್ಸೆಂಟಿವ್ಸನ್ನು ತರೋದಾದರೆ ಸೊ ಎಲ್ಲರಿಗೂ ಸಹ ಎಕ್ಸೆಸಿಬಲ್ ಇರ್ತಕ್ಕಂಥ ಒಂದು ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಎಕನಾಮಿಕ್ ಪಾಲಿಸಿನಲ್ಲೂ ಸಹ ನಾವು ರೆಗ್ಯುಲೇಷನ್ಸನ್ನು ಮಾಡಬೇಕು ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಹೆಲ್ತ್ ಸೆಕ್ಟರ್ ರಿಲೇಟೆಡ್ ಇರತಕ್ಕಂತಹ ರಿಸರ್ಚ್ಗಳಿಗೆ ಪ್ರಮೋಷನನ್ನು ಮಾಡಬೇಕು. ಜೊತೆಗೆ ಎಲ್ಲರಿಗೂ ಸಹ ಕೇರ್ ಅವೈಲೇಬಲ್ ಇರುವಂತೆ ಅಥವಾ ಟ್ರೀಟ್ಮೆಂಟ್ ಅವೈಲೇಬಲ್ ಇರತಕ್ಕಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಸ್ಟ್ರಾಂಗ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಮೆಡಿಕಲ್ ಎಜುಕೇಷನ್ ಒಂದು ಕಾಸ್ಟ್ ಏನಿದೆಯಲ್ಲ, ಈ ಒಂದು ಕಾಸ್ಟನ್ನು ಹೆಚ್ಚು ಇರೋದ್ರಿಂದ ಇಲ್ಲಿ ನಾವು ಹೆಚ್ಚು ಇರುವಂಥ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಇವಾಗ ಡಾಕ್ಟರ್ ಆಗಿದ್ದಾನೆ ಅಂತಂದರೆ ಅವನು ಕಲಿಯುವಾಗ ಹೆಚ್ಚು ಕಾಸ್ಟನ್ನು ಕೊಟ್ಟು ಕಲ್ತಿದ್ದಾನೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಅವನು ಸಹ ಇನ್ಕಮನ್ನು ಸರಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂದರೆ ಹೆಚ್ಚು ಅರ್ಬನ್ ಏರಿಯಾಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ಟನ್ನು ಹೊಂದಿರ್ತಾರೆ. ಸೊ ಇಲ್ಲಿ ನಾವು ಕಾಸ್ಟಲ್ಲಿ ಕಂಟ್ರೋಲನ್ನು ತರಬೇಕು. ಮೆಡಿಕಲ್ ಎಜುಕೇಷನ್ ಕಾಸ್ಟ್ ಇವತ್ತು ಹೆಚ್ಚಾಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ಇಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಪಾಸಿಟಿವ್ ಅಪ್ರೋಚನ್ನು ಸಹ ನೋಡುವಂಥದ್ದು. ಸೊ ಒಟ್ಟಾರೆಯಾಗಿ ಪ್ರೈವೇಟ್ ಹೆಲ್ತ್ ಕೇರಿಂದನೂ ಸಹ ಅಫೋರ್ಡೆಬಲ್ ಆಗಿರುವಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕೇವಲ ಪ್ರೈವೇಟ್ ಸೆಕ್ಟರಲ್ಲಿ ಮಾತ್ರ ನಾವು ಫೋಕಸ್ ಮಾಡೋದು ಅಷ್ಟೇ ಅಲ್ಲ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೇಲೂ ಸಹ ಪ್ಯಾರಲಲ್ಲಿ ಫೋಕಸ್ ಮಾಡಬೇಕು. ಇದರಿಂದ ನಾವು ಎಲ್ಲರ ಒಂದು ಹೆಲ್ತನ್ನು ಚೆನ್ನಾಗಿ ಮಾಡ್ಬೋದು, ಹೆಲ್ತ್ ಕೇರ್ ಎಲ್ಲರಿಗೂ ಎಕ್ಸೆಸಿಬಲ್ ಇರುವಂಥ ಒಂದು ಕಂಡೀಷನ್ಸನ್ನು ಕ್ರಿಯೇಟ್ ಮಾಡ್ಬೋದು ಅನ್ನುವಂಥ ಡೈಮೆನ್ಷನನ್ನು ಈ ಒಂದು ಆರ್ಟಿಕಲಿಂದ ನಾವು ಕವರ್ ಮಾಡಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ಪಬ್ಲಿಕ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ ಕೇಳಿದಾಗ ಹೆಲ್ತ್ ಸೆಕ್ಟರ್ಗೆ ಕಾಂಟ್ರಿಬ್ಯೂಷನನ್ನು ಯಾಕೆ ಮಾಡ್ತಾ ಇಲ್ಲ, ಇದರಿಂದ ಕಾಂಪ್ಲಿಕೇಶನ್ಸ್ಗಳೇನು, ಯಾವ ರೀತಿಯಂಥ ಸೊಲ್ಯೂಷನ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿರುವಂಥ ಫ್ಯೂ ಪಾಯಿಂಟ್ಸ್ಗಳನ್ನು ನೀವು ಈಸಿಯಾಗಿ ಕವರ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಫೈಟಿಂಗ್ ಕ್ಯಾನ್ಸರ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು.
ಸೊ ಈ ಒಂದು ಆರ್ಟಿಕಲಲ್ಲಿ ಸರ್ವೈಕಲ್ ಕ್ಯಾನ್ಸರನ್ನು ಫೈಟ್ ಮಾಡಲಿಕ್ಕೆ ಸರ್ಕಾರ ಹೇಗೆ ಟಾರ್ಗೆಟನ್ನು ಹಾಕ್ಕೊಳ್ಬೇಕು, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿರುವಂತಹ ನಿಟ್ಟಿನಲ್ಲಿ ಯಾರು 9-14 ಏಜನ್ನು ಹೊಂದಿರ್ತಾರಲ್ಲ ಅದರಲ್ಲೂ ಗರ್ಲ್ಸ್ ಮೇಲೆ ಟಾರ್ಗೆಟ್ ಮಾಡಿಬಿಟ್ಟು ವ್ಯಾಕ್ಸಿನೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸ್ಕೂಲ್ಸ್ಗಳಲ್ಲಿ ಕಂಪಲ್ಸರಿ ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನೇಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಸರ್ವೈಕಲ್ ಕ್ಯಾನ್ಸರನ್ನು ಕಾಸ್ ಮಾಡ್ತಕ್ಕಂಥ ಏಜೆಂಟ್ ಯಾವುದಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಪ್ರಿವೆಂಟಿಬಲ್ ಆಗಿದೆ ಹಾಗೂ ಟ್ರೀಟಬಲ್ ಕ್ಯಾನ್ಸರ್ ಆಗಿದೆ. ಹಾಗಾಗಿ ಇನ್ಫೆಕ್ಷನನ್ನು ತಡೆಗಟ್ಟಬೇಕಂತಂದರೆ ವ್ಯಾಕ್ಸಿನ್ಸನ್ನು ಕೊಡಬೇಕು. ಕಾರ್ಸಿನೋಜೆನಿಕ್ ಏಜೆಂಟ್ ಆಗಿರುವಂತಹ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿದಿದ್ದಾರೆ ಅನ್ನುವಂಥದ್ದಾಗಿ ನೋಡ್ಬೋದು. ಕೇಸಸ್ಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಲ್ಯಾನ್ಸೆಟ್ ರಿಪೋರ್ಟ್ ಹೇಳುತ್ತೆ. ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಹೈಯೆಸ್ಟ್ ಕೇಸಸ್ಗಳನ್ನು ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ. ಏಷ್ಯಾ ರೀಜನಲ್ಲಿ ಕನ್ಸಿಡರ್ ಮಾಡಿದರೆ ಇಂಡಿಯಾದಲ್ಲಿ ಹೆಚ್ಚು ಕೇಸಸ್ಗಳು, ನೆಕ್ಸ್ಟು ಚೈನಾದಲ್ಲಿ ನೋಡ್ತಾ ಇದ್ದೀವಿ. ಸೊ ಏಷ್ಯನ್ ರೀಜನಲ್ಲಿ ಹೆಚ್ಚು ಕೇಸಸ್ಗಳನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಲ್ಯಾನ್ಸೆಟ್ ಪಬ್ಲಿಕೇಶನ್ನಲ್ಲಿ ನೋಡುವಂಥದ್ದು. ಸೊ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನ ಕೇಸಸ್ ಹೆಚ್ಚಾಗಿದೆ ಏಷ್ಯಾದಲ್ಲಿ. ಡೆತ್ಗಳು ಯಾವ ರೀತಿಯಾಗಿದೆ, ಗ್ಲೋಬಲ್ ಲೆವೆಲಲ್ಲಿ ಆಗುವಂಥ ಒಂದು ಡೆತ್ ಎಸ್ಟಿಮೇಷನ್ ಆಧಾರದ ಮೇಲೆ ಅದರಲ್ಲೂ ಭಾರತದಲ್ಲಿ 21% ಡೆತ್ಗಳು ಸರ್ವೈಕಲ್ ಕ್ಯಾನ್ಸರಿಂದ ಆಗ್ತಾ ಇದೆ. ಚೈನಾದಲ್ಲಿ 23% ಡೆತ್ತನ್ನು ನಾವು ನೋಡ್ಬೋದು. ಸೊ ಇಷ್ಟೊಂದು ಡೆತ್ ಇರುವಂತಹ ಕಂಡೀಷನಲ್ಲಿ ಇದನ್ನು ತಡೆಗಟ್ಟುವಂಥದ್ದು ವ್ಯಾಕ್ಸಿನನ್ನು ನಾವು ಕಂಪಲ್ಸರಿ ಕೊಡಬೇಕಾಗಿ ಇಲ್ಲಿ ಕನ್ಸಿಡ್ರೇಷನನ್ನು ಮಾಡ್ತಾ ಇದ್ದೀವಿ. WHO ಒಂದು ಸ್ಪೆಸಿಫಿಕೇಷನ್ನ ಪ್ರಕಾರ ನಮ್ಮ ದೇಶದಲ್ಲಿ ಇವತ್ತು ಡೆತ್ ರೇಟನ್ನು ಕಡಿಮೆ ಮಾಡಬೇಕು ಅಥವಾ ಸರ್ವೈಕಲ್ ಕ್ಯಾನ್ಸರ್ ಆಗುವಂಥ ಒಂದು ಕಂಡೀಷನ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ಇವಾಗ 1 ಲ್ಯಾಕ್ ಮಹಿಳೆಯರನ್ನು ಕನ್ಸಿಡರ್ ಮಾಡಿದರೆ ಇದರಲ್ಲಿ ಲೆಸ್ ದೆನ್ 4 ಪೀಪಲ್ಗೆ ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವಾಗ ಹೆಚ್ಚು ಕೇಸಸ್ಗಳಾಗ್ತಾ ಇದ್ದಾವೆ. ಒಂದು ಆಪ್ಟಿಮಲ್ ಕಂಡೀಷನ್ಗೆ ತರಬೇಕು ಅಂತಂದರೆ ಸೊ ಒಟ್ಟಾರೆಯಾಗಿ ನಮ್ಮ ಟಾರ್ಗೆಟ್ ಯಾವ ರೀತಿಯಾಗಿರಬೇಕು ಅಂತಂದರೆ 90% ವ್ಯಾಕ್ಸಿನೇಷನನ್ನು ಮುಗಿಸ್ಬೇಕು. ಸೊ ಗರ್ಲ್ಸ್ಗಳಿಗೆ 90% ವ್ಯಾಕ್ಸಿನ್ಸನ್ನು ನಾವು ಕೊಡಬೇಕು. ಈ ಒಂದು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂಥ ಏಜು 15 ಒಳಗಡೆ ಇರಬೇಕು ಅನ್ನುವಂಥದ್ದು. ಸೊ 19 to 14 ಗರ್ಲ್ಸ್ಗಳಿಗೆ ವ್ಯಾಕ್ಸಿನೇಷನನ್ನು ಕೊಡೋದಾಗಿ ಇದು ಆಲ್ರೆಡಿ ಅನೌನ್ಸನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಟಾರ್ಗೆಟನ್ನು ಹಾಕ್ಕೊಂಡು ರೀಚ್ ಮಾಡಿದರೆ WHO ಕೊಟ್ಟಿರುವಂತಹ ಒಂದು ಸ್ಪೆಸಿಫಿಕೇಷನನ್ನು ರೀಚ್ ಆಗ್ಬೋದು. ಲೆಸ್ ದೆನ್ 4 ಪೀಪಲನ್ನು ನಾವು ತೋರಿಸ್ಕೋಬೇಕಾಗುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ HPV ವ್ಯಾಕ್ಸಿನನ್ನು ಕೊಡೋದ್ರ ಮುಖಾಂತರ ನಾವು ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಟಬಹುದು ಹಾಗೂ ಯೂನಿವರ್ಸಲ್ ಇಮ್ಯುನೈಜೇಷನ್ ಪ್ರೋಗ್ರಾಮ್ ನಡಿನಲ್ಲೂ ಸಹ ಈ ಒಂದು ವ್ಯಾಕ್ಸಿನನ್ನು ತರಬಹುದು. ಯಾಕೆಂದರೆ ನಾವು ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ ನಡಿನಲ್ಲಿ ಹೆಚ್ಚು ಜನರನ್ನು ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಇವತ್ತು ನ್ಯೂ ಬಾರ್ನ್ ಬೇಬೀಸ್ಗಳಿಗೆ ಇರಬಹುದು ಹಾಗೂ ಪ್ರೆಗ್ನೆಂಟ್ ವುಮೆನ್ಸ್ಗಳಿಗೆ ಇವಾಗ ಇಮ್ಯುನೈಜೇಷನ್ ಪ್ರೋಗ್ರಾಮ್ ನಡಿನಲ್ಲಿ ಟಾರ್ಗೆಟನ್ನು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಾವು 12 ಡಿಸೀಸಸಲ್ಲಿ ನಾವು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ ಇಮ್ಯುನೈಜೇಷನ್ ಪ್ರೋಗ್ರಾಮ್ ನಡಿನಲ್ಲಿ. ಇದೇ ನಿಟ್ಟಿನಲ್ಲಿ HPV ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆಯೂ ಸಹ ಇದನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಒಂದು ಮೂವ್ ಏನಿದೆಯಲ್ಲ ಅದು ವೆಲ್ಕಮ್ ಮೂವ್ ಅನ್ನುವಂಥದ್ದಾಗಿ ನೋಡ್ಬೋದು. ಇನ್ನೂ ಡಿಸಿಷನನ್ನು ತೆಗೆದುಕೊಂಡಿಲ್ಲ, ಸದ್ಯಕ್ಕೆ 12 ಡಿಸೀಸಸ್ಗಳಿದ್ದಾವೆ ಅನ್ನುವಂಥದ್ದು. ಸರ್ವೈಕಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ನಾವು ಇಂಡಿಜಿನಿಯಸ್ಲಿ ವ್ಯಾಕ್ಸಿನ್ಸ್ಗಳನ್ನು ಡೆವಲಪ್ ಮಾಡಬೇಕು. ಇವಾಗ ಹೆಚ್ಚು ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಎಕ್ಸೆಸಿಬಲ್ ಮತ್ತು ಅಫೋರ್ಡಬಲ್ ಇರುವಂಥ ಕಂಡೀಷನನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ವ್ಯಾಕ್ಸಿನು ಸಹ ನಮಗೆ ಇಂಪಾರ್ಟೆಂಟು. ಸರ್ವ ವ್ಯಾಕ್ ಅಂತಕ್ಕಂತಹ ನೇಮ್ನಿಂದ ಇದನ್ನು ಕರೀತಾರೆ, ಸರ್ವ ವ್ಯಾಕ್. ಸೊ ಈ ಒಂದು ವ್ಯಾಕ್ಸಿನಿಂದ ನಾವು ಸರ್ವೈಕಲ್ ಕ್ಯಾನ್ಸರನ್ನು ತಡೆಗಟ್ಟಬಹುದು. ಇಲ್ಲಿ ಪ್ರಿಲಿಮಿನರಿ ಫೋಕಸ್ ಏನಂತಂದರೆ ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಮೊದಲು ವ್ಯಾಕ್ಸಿನೇಷನನ್ನು ಕೊಡೋದಾಗಿ ಸರ್ಕಾರ ಹಾಕ್ಕೊಂಡಿರುವಂಥ ಒಂದು ಟಾರ್ಗೆಟ್. ಯಾರು ಸ್ಕೂಲ್ಗಳಿಗೆ ಹೋಗೋದಿಲ್ಲಲ್ಲ ಅವ್ರಿಗೆ ಕಮ್ಯುನಿಟಿ ಔಟ್ರೀಚ್ನ ಮುಖಾಂತರ ಅಥವಾ ಮೊಬೈಲ್ ಟೀಮ್ಸ್ಗಳ ಮುಖಾಂತರ ವ್ಯಾಕ್ಸಿನನ್ನು ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸರ್ವೈಕಲ್ ಕ್ಯಾನ್ಸರ್ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಕ್ಯಾಬಿನೆಟ್ ಅಪ್ರೂವ್ಸ್ ಪೆಂಡಿಂಗ್ OROP ರಿವಿಷನ್ ಫಾರ್ ವೆಟರ್ನ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ ನೋಡಿದಾಗ GS ಪೇಪರ್ 2 ನಡಿನಲ್ಲಿ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು.
ಈ ಒಂದು ಆರ್ಟಿಕಲಲ್ಲಿ ಮಿಲಿಟರಿ ಆಫೀಸರ್ಸ್ಗಳಿಗೆ ಸಂಬಂಧಪಟ್ಟಂತೆ ಪೆನ್ಷನಲ್ಲಿ ರಿವಿಷನನ್ನು ಮಾಡಿದ್ದಾರೆ. ಅವ್ರಿಗೆ ಕೊಡ್ತಕ್ಕಂತಹ ಪೆನ್ಷನ್ಸ್ಗಳಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದು. ಈ ಮೊದಲು ಇದು ತುಂಬ ಪೆಂಡಿಂಗ್ ಇಶ್ಯೂ ಆಗಿರೋದ್ರಿಂದ ಇಲ್ಲಿ ಆರ್ಮ್ಡ್ ಫೋರ್ಸಸ್ಗಳಿಗೆ ಅದರಲ್ಲೂ ಒಂದು ರ್ಯಾಂಕನ್ನು ಹೊಂದಿರ್ತಾರಲ್ಲ ಅವ್ರಿಗೆ ಒಂದೇ ರೀತಿಯಾದಂತಹ ಪೆನ್ಷನನ್ನು ಕೊಡಬೇಕು ಅಂತ, ಇರ್ರೆಸ್ಪೆಕ್ಟಿವ್ ಆಫ್ ಡೇಟ್ ಆಫ್ ರಿಟೈರ್ಮೆಂಟ್. ಅವರು ಯಾವಾಗ ರಿಟೈರ್ಡ್ ಆಗ್ತಾರಲ್ಲ ಆ ಒಂದು ಡೇಟನ್ನು ಕನ್ಸಿಡರ್ ಮಾಡದೆ ಅವರ ಒಂದು ಲೆಂತ್ ಅಥವಾ ಡ್ಯೂರೇಷನ್ ಏನಿರುತ್ತಲ್ಲ ಸರ್ವಿಸು ಅದನ್ನು ಕನ್ಸಿಡರ್ ಮಾಡಬೇಕು. ಸೇಮ್ ಡ್ಯೂರೇಷನ್, ಸೇಮ್ ರ್ಯಾಂಕ್, ಒಂದೇ ರೀತಿಯಾದಂಥ ಪೆನ್ಷನನ್ನು ಕೊಡಬೇಕು ಅನ್ನೋವಂಥದ್ದಾಗಿ ಕ್ಯಾಬಿನೆಟ್ ಇವಾಗ ಅಪ್ರೂವಲನ್ನು ಕೊಟ್ಟಿದೆ. ಯಾರ ಕಮಿಟಿಯ ಆಧಾರದ ಮೇಲೆ ಅಂತಂದರೆ ಕೋಶ್ಯಾರಿ ಅನ್ನುವಂಥ ಕಮಿಟಿ. ಫುಲ್ ನೇಮ್ ಹೇಳಬೇಕಂತಂದರೆ ಭಗತ್ ಸಿಂಗ್ ಕೋಶ್ಯಾರಿ ಅವರ ಒಂದು ಚೇರ್ಮನ್ಶಿಪ್ಪಲ್ಲಿ. ಇಲ್ಲಿ ಪಾರ್ಲಿಮೆಂಟರಿ ಪ್ಯಾನಲಲ್ಲಿ 10 ಮೆಂಬರ್ಸ್ಗಳಿರ್ತಾರೆ ಕಮಿಟಿನಲ್ಲಿ. ಸೊ ಇವರ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಇವತ್ತು ಮಿಲಿಟರಿ ಫೋರ್ಸಲ್ಲಿ ಒಂದೇ ರೀತಿಯಾದಂಥ ರ್ಯಾಂಕ್ ಹೊಂದಿದವರಿಗೆ, ಸೇಮ್ ಸರ್ವಿಸ್ ಲೆಂತ್ ಹೊಂದಿದವರಿಗೆ ಮತ್ತು ಒಂದೇ ಒಂದು ರೀತಿಯಾದಂಥ ಪೆನ್ಷನನ್ನು ಕೊಡಬೇಕು ಅನ್ನುವಂಥದ್ದಾಗಿ ಅಪ್ರೂವಲನ್ನು ಕೊಟ್ಟಿದ್ದಾರೆ ಅಂತ. ಮೊದಲು ಈ ಒಂದು ಸ್ಕೀಮನ್ನು 30ನೇ ತಾರೀಕು ಜೂನ್ ಒಳಗಾಗಿ ಯಾರು ರಿಟೈರ್ಡ್ ಆಗಿರ್ತಾರಲ್ಲ 2014ರಲ್ಲಿ ಇವರಿಗೆ ಅಪ್ಲಿಕೇಬಲ್ ಇರುವಂತೆ ಮಾಡಲಾಗಿತ್ತು. ಇವಾಗ 2019 ಜೂನ್ 30 ಈ ಒಂದು ಡ್ಯೂರೇಷನನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಡ್ಯೂರೇಷನ್ ಏನು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಕಮಿಟಿ ನೇಮನ್ನು ನೀವು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಮ್ಯಾಪ್ ಬೇಸ್ಡ್ ಕ್ವಶನನ್ನು ಕೊಡಲಾಗಿದೆ. ಜಿಯೋಗ್ರಫಿ ಸೆಕ್ಷನಲ್ಲಿ ಡೈರೆಕ್ಟಾಗಿ ವೆರಿ ಸಿಂಪಲ್ ಕ್ವಶನ್ಸ್ಗಳನ್ನು ಮ್ಯಾಪ್ ಬೇಸ್ಡ್ ಮೇಲೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.